ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ ಫಾರ್ಮೆಟಿಂಗ್ ಅಂತಂದ್ರೆ ಏನು, ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ಬೇಸಿಕಲಿ ಸ್ಟ್ರಿಂಗ್ ಫಾರ್ಮೆಟಿಂಗ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ಡೆಫಿನೇಷನ್ ನೋಡೋದಾದ್ರೆ, ಅಂದ್ಕೊಳ್ಳಿ ಯಾವುದಾದ್ರು ಒಂದು ಸ್ಟ್ರಿಂಗ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆ ಒಂದು ಸ್ಟ್ರಿಂಗ್ಗೆ ನೀವು ಏನೊಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಿರಲ್ಲ, ಅದನ್ನು ನಾವು ಸ್ಟ್ರಿಂಗ್ ಫಾರ್ಮೆಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ಸ್ಟ್ರಿಂಗ್ನ ವ್ಯಾಲ್ಯೂಸ್, ಸ್ಟ್ರಿಂಗ್ಸ್ಗೆ ಯಾವ ಥರ ವ್ಯಾಲ್ಯೂಸ್ನ ಅಸೈನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದ್ರೆ, ನಾನು ಪ್ರತಿಯೊಂದು ವಿಡಿಯೋ ನೋಟ್ಸ್ನ ಪ್ರಿಪೇರ್ ಮಾಡ್ತೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ನಾನು ಏನೊಂದು ಹ್ಯಾಂಡ್ ರಿಟನ್ ನೋಟ್ಸ್ ಏನಿದೆ ಅದನ್ನು ಬಂದುಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಂದರೆ ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಸ್ಟ್ರಿಂಗ್ ಫಾರ್ಮೆಟಿಂಗ್ ಅಂತ ಹೇಳ್ಬಿಟ್ಟು ಈ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ಸೊ ಈಗೇನು ಮಾಡೋಣಪ್ಪ ಅಂದರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಓಪನ್ ದ ಏನೊಂದು VS ಕೋಡ್ ಇದೆ, ಅದನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ. ಸರಿ, ನಾನು VS ಕೋಡ್ನ ಓಪನ್ ಮಾಡಿಬಿಟ್ಟು ಏನು ಮಾಡ್ತೀನಪ್ಪ ಅಂತಂದರೆ, ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಒಂದು ಫೈಲ್ ನೇಮ್ನ ಏನಪ್ಪ ಇಡ್ತೀನಪ್ಪ ಅಂತಂದರೆ, ಸೊ ಸ್ಟ್ರಿಂಗ್ ಫಾರ್ಮ್ಯಾಟ್ .py ಅಂತ ಹೇಳ್ಬಿಟ್ಟು ನಾನೊಂದು ಫೈಲ್ ನೇಮ್ನ ಇಡ್ತಾ ಇದ್ದೀನಿ ಗೈಸ್. ಸೊ ನೀವು ನೋಡ್ತಾ ಇರ್ಬೋದು, ನಾನು ಏನೊಂದು ಹೊಸ ಫೈಲ್ ಕೂಡ ಕ್ರಿಯೇಟ್ ಆಗಿದೆ. ಆ್ಯಂಡ್ ಆಲ್ಸೋ ಲೆಟ್ ಮೀ ಸ್ವಲ್ಪ ಝೂಮ್ ಮಾಡೋಣ. ಆ್ಯಂಡ್ ಆಲ್ಸೋ ಕಮೆಂಟ್ನ ಕೂಡ ಹಾಕ್ಬಿಡ್ತೀನಿ. ಸೊ ಇವತ್ತು ನಾವು ಏನು ಕಲಿತಾ ಇದ್ದೀವಪ್ಪ ಅಂದರೆ, ಸ್ಟ್ರಿಂಗ್ ಫಾರ್ಮ್ಯಾಟಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಕಲಿತಾ ಇದ್ದೀವಿ. ಸರಿನಾ? ಸೊ ಫಾರ್ಮ್ಯಾಟಿಂಗ್ ಸ್ಪೆಲ್ಲಿಂಗ್ ತಪ್ಪಿದೆ. ಓಕೆ, ಫಾರ್ಮ್ಯಾಟಿಂಗ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಇವತ್ತು ಬಂದುಬಿಟ್ಟು ನಾವು ಈ ವಿಡಿಯೋದಲ್ಲಿ ಕಲಿತಾ ಇದ್ದೀವಿ ಗೈಸ್. ಸೊ ಲೆಟ್ ಮೀ ಕ್ಲೋಸ್ ದಿಸ್. ಈ ಒಂದು ವಿಂಡೋನ ಕ್ವಿಟ್ ಮಾಡೋಣ. ಆ್ಯಂಡ್ ಇವೊಂದು ನೋಟ್ಸ್ ಏನಿದೆ ಅದನ್ನು ಓಪನ್ ಮಾಡೋಣ ಗೈಸ್. ಸೊ ನೀವು ನೋಡ್ತಾ ಇರ್ಬೋದು, ಸೊ ಬೇಸಿಕಲಿ ಸ್ಟ್ರಿಂಗ್ ಫಾರ್ಮೆಟಿಂಗ್ ಅಂತಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಸ್ಟ್ರಿಂಗ್ ಫಾರ್ಮೆಟಿಂಗ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ವ್ಯಾಲ್ಯೂಸ್ ಇನ್ ಎ ಸ್ಟ್ರಿಂಗ್. ಸರಿನಾ? ಅಂದ್ಕೊಳ್ಳಿ, ಯಾವುದೋ ಒಂದು ಸ್ಟ್ರಿಂಗ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸರಿನಾ? ಆ ಒಂದು ಸ್ಟ್ರಿಂಗಲ್ಲಿ ನೀವೇನಾದರೂ ಒಂದು ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಥ ಸಿಚುವೇಷನಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ವೈಲ್ ಪ್ರಿಂಟಿಂಗ್ ಆ್ಯಕ್ಚುಲಿ ಯಾವುದಾದ್ರೂ ಒಂದು ಪ್ರಿಂಟ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ನೀವು ಏನಾದರೂ ಒಂದು ಸ್ಟ್ರಿಂಗ್ನ ರಿಟರ್ನ್ ಮಾಡ್ತಾ ಇದ್ದೀರಾ ಅಂತಂದರೆ, ಅಂಥ ಸಿಚುವೇಷನಲ್ಲಿ ನೀವೇನಾದರೂ ಒಂದು ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕಂತಂದರೆ, ಆ ಟೈಮಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ಈ ಒಂದು ಸ್ಟ್ರಿಂಗ್ ಫಾರ್ಮೆಟಿಂಗ್ನ ಯೂಸ್ ಮಾಡ್ತೀವಿ. ಅದರ ಸಿಂಟ್ಯಾಕ್ಸ್ ಯಾವ ಥರ ಯೂಸ್ ಮಾಡ್ತೀವಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ, ನೀವು ನೋಡ್ತಾ ಇರ್ಬೋದು, ಇದನ್ನು ನಾವು ಎಫ್ ಸ್ಟ್ರಿಂಗ್ ಅಂತ ಕೂಡ ಕರಿತೀವಿ ಗೈಸ್ ಪೈಥಾನಲ್ಲಿ. ಸೊ ಈ ಒಂದು ಏನಿದೆ ಎಫ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅದ್ರ ಮುಂದೆ ನಾವೇನು ಮಾಡ್ತೀವಿ, ಸ್ಟ್ರಿಂಗ್ ಹಾಕ್ತೀವಿ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಇದೊಂದು ಎಫ್ ಸ್ಟ್ರಿಂಗ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ ಗೈಸ್. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಾರೆ, VS ಕೋಡ್ನ ಓಪನ್ ಮಾಡಿಬಿಟ್ಟು ಇದನ್ನ ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ಸ್ಟ್ರಿಂಗ್ ಒಂದು ಎಫ್ ಸ್ಟ್ರಿಂಗ್ನ ಏನಕ್ಕೆ ನಾವು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾರೆ. ಸೊ ದ ಫಸ್ಟ್ ಒಂದು ಬಂದುಬಿಟ್ಟು ಕೋಡ್ ಬಂದುಬಿಟ್ಟು ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಸರಿನಾ? ಇನ್ನೊಂದೇನಪ್ಪ ಅಂತಂದರೆ, ದ ಕೋಡ್ ಬಂದುಬಿಟ್ಟು ತುಂಬ ರೀಡಬಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇದು ಬಂದುಬಿಟ್ಟು ತುಂಬ ಫಾಸ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಗೈಸ್. ಸೊ ಇದು ಯಾವ ಥರ ನಿಮಗೆ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ, ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾನೀಗ ನಿಮಗೆ ಇಂಪ್ಲಿಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ. ಅಂದ್ಕೊಳ್ಳಿ, ನನ್ನ ಹತ್ರ ಯಾವುದೋ ಒಂದು ಸ್ಟ್ರಿಂಗ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸರಿ, ನಾನು ನೇಮ್ ಇಸ್ ಈಕ್ವಲ್ ಟು ಕೀರ್ತಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸ್ಟ್ರಿಂಗ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಇದನ್ನು ನಾವು ನಾರ್ಮಲಾಗಿ ಪ್ರಿಂಟ್ ಮಾಡೋದಾದ್ರೆ ಏನು ಮಾಡ್ತೀವಿ, ಸೊ ಇಲ್ಲಿ ನಾವೇನು ಮಾಡ್ತೀವಿ, ಪ್ರಿಂಟ್ ಸೊ ಮೈ ನೇಮ್ ಈಸ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಏನು ಮಾಡ್ತೀನಿ, ನಾನು ಇಲ್ಲೊಂದು ಕಾಮ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ನೇಮ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತೀನಿ. ಸರಿನಾ? ಆ್ಯಂಡ್ ಈಗ ನಾನು ಇದನ್ನು ರನ್ ಮಾಡಿ ನೋಡಿದ್ರೆ ಆಬ್ವಿಯಸ್ಲಿ ನಮ್ಮ ಔಟ್ಪುಟ್ ಬಂದುಬಿಟ್ಟು ಮೈ ನೇಮ್ ಇಸ್ ಕೀರ್ತಿ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಬೇಕು. ಸರಿನಾ? ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ನಾನು ಬರೆದಾಗ ಏನಾಗುತ್ತಪ್ಪ ಅಂತಾರೆ, ಫಾರ್ ಸಮ್ ಪೀಪಲ್, ಸರಿನಾ, ಓಕೆ ಕೋಡಿಂಗ್ ಗೊತ್ತಿರೋರಾದರೆ ಓಕೆ. ಸರಿನಾ? ಫಾರ್ ಸಮ್ ಪೀಪಲ್ ಏನಾಗುತ್ತಪ್ಪ ಅಂದರೆ, ಇದೇನಪ್ಪ ಮೈ ನೇಮ್ ಇಸ್ ಅಂತ ಹೇಳ್ಬಿಟ್ಟು ಏನೋ ಒಂದು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬರೆದಿದ್ದಾನೆ, ಆಮೇಲೆ ಕಾಮ ಹಾಕ್ಬಿಟ್ಟು ಏನು ಮಾಡಿದಾನಪ್ಪ ಅಂತಂದರೆ, ಇಲ್ಲೇನೋ ಕಾಮ ಹಾಕ್ಬಿಟ್ಟು ನೇಮ್ ಅಂತ ಹಾಕಿದ್ದಾನೆ ಅಂತಂದರೆ ಕೆಲವರಿಗೆ ಅರ್ಥ ಆಗೋದಿಲ್ಲ. ಸರಿನಾ? ಫಾರ್ ಸಮ್ ಪೀಪಲ್ಸ್, ನಾಟ್ ಫಾರ್ ಎವ್ರಿಬಡಿ. ಸೊ ಈ ಥರದ ಸಿಚುವೇಷನ್, ಲೆಟ್ಸ್ ಈ ಒಂದು ಸಿಚುವೇಷನ್ ಓವರ್ಕಮ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತ ಎಫ್ ಸ್ಟ್ರಿಂಗ್ನ ಯೂಸ್ ಮಾಡ್ತೀವಿ. ಸೊ ಎಫ್ ಸ್ಟ್ರಿಂಗ್ನ ಯಾವ ಥರ ಯೂಸ್ ಮಾಡ್ತೀವಪ್ಪ ಅಂತಂದರೆ, ವಿ ಆರ್ ಜಸ್ಟ್ ಗೋಯಿಂಗ್ ಟು ಯೂಸ್ ಇಯರ್ ಎಫ್ ಅಂತ ಹೇಳ್ಬಿಟ್ಟು ಫಸ್ಟ್ ನಾವೇನು ಮಾಡ್ತೀವಪ್ಪ ಅಂತಂದರೆ ಯೂಸ್ ಮಾಡ್ತೀವಿ. ಆ್ಯಂಡ್ ಒಳಗಡೆ ನಾವೇನು ಮಾಡ್ತೀವಪ್ಪ ಅಂದರೆ, ದ ಸೇಮ್ ಥಿಂಗ್ ವಿ ವಿಲ್ ಡು ಮೈ ನೇಮ್ ಇಸ್ ಅಂತ ಏನಿದೆ. ಸೊ ಲೆಟ್ ಮೀ ಡೂ ಇಟ್ ಇಯರ್ ಗೈಸ್, 1 minute. ಸೊ ಮೈ ನೇಮ್ ಈಸ್ ಅಂತ ಏನಿದೆ, ಸೊ ಮೈ ನೇಮ್ ಈಸ್, ಸೊ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಯೂಸಿಂಗ್ ಕರ್ಲಿ ಬ್ರೇಸಸ್ನ ಯೂಸ್ ಮಾಡ್ತೀವಿ. ಸೊ ಕರ್ಲಿ ಬ್ರೇಸಸ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಪ್ಪ ಅಂದರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ ನೇಮ್ ಔಟ್ಸೈಡ್ ದ ಏನೊಂದು ಸ್ಟ್ರಿಂಗ್ ಒಳಗಡೆ ಬರೆಯೋದು ನಾವೇನು ಮಾಡ್ತೀವಪ್ಪ ಅಂತಂದರೆ, ಇನ್ಸೈಡ್ ದ ಸ್ಟ್ರಿಂಗ್ನ ಬರಿತೀವಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಎಫ್ ಬಂದ್ಬಿಟ್ಟು ಹೊರಗಿದೆ. ಆ್ಯಂಡ್ ಆಲ್ಸೋ ಮೈ ನೇಮ್ ಈಸ್ ಇಲ್ಲಿ ಬಂದುಬಿಟ್ಟು ನೇಮ್ ಪ್ರಿಂಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಅರ್ಥ ಆಗುತ್ತೆ ಗೈಸ್. ಆ್ಯಂಡ್ ಇದನ್ನು ನಾನು ನಿಮ್ಗೆ ಇದನ್ನು ರನ್ ಮಾಡಿ ತೋರಿಸೋದಾದರೆ, ಯು ಕ್ಯಾನ್ ಸಿ ಇಯರ್ ನಾನು ಔಟ್ಪುಟ್ ಬಂದುಬಿಟ್ಟು ಇಲ್ಲಿ ಮೈ ನೇಮ್ ಇಸ್ ಕೀರ್ತಿ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಆ್ಯಂಡ್ ಆಲ್ಸೋ ನಿಮಗೆ ಈ ಥರ ಬಂದುಬಿಟ್ಟು ನಾವೊಂದು ಬೇಸಿಕ್ ಒಂದು ಎಫ್ ಸ್ಟ್ರಿಂಗ್ನ ಪ್ರಿಂಟ್ ಮಾಡುವಂಥದ್ದು ಗೈಸ್. ನಿಮಗೆ ಈಗ ಎಫ್ ಸ್ಟ್ರಿಂಗ್ನ ಯಾವ ಥರ ಪ್ರಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸರಿನಾ? ಆ್ಯಂಡ್ ಈಗ ಬಂದುಬಿಟ್ಟು ನಾವು ನೆಕ್ಸ್ಟ್ ಟೈಪ್ ಆಫ್ ಎಕ್ಸಾಂಪಲ್ ನೋಡೋಣ. ಅಂದ್ಕೊಳ್ಳಿ, ಯಾವುದಾದ್ರೂ ಇನ್ನೊಂದು 2 ಸ್ಟ್ರಿಂಗ್ ಇದಾವೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸರಿನಾ? ಲೆಟ್ಸ್ ಸೇ ನೇಮ್ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ನೇಮ್ ಅಂದ್ರೆ ಕೀರ್ತಿ ಅಂತ ಇದೆ. ಆ್ಯಂಡ್ ಆಲ್ಸೋ ಏಜ್ ಬಂದುಬಿಟ್ಟು 21 ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸರಿನಾ? ಈಗ ನಾವು ಯಾವ ಥರ ಪ್ರಿಂಟ್ ಮಾಡ್ತೀವಿ, ಇದನ್ನು ಎಫ್ ಸ್ಟ್ರಿಂಗ್ ಯೂಸ್ ಮಾಡ್ಕೊಂಡು ಯಾವ ಥರ ಪ್ರಿಂಟ್ ಮಾಡ್ತೀವಪ್ಪ ಅಂದರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ಇಯರ್ ಫಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ಸ್ಟ್ರಿಂಗ್ ಯೂಸ್ ಮಾಡ್ಕೊಂಡು ಪ್ರಿಂಟ್ ಮಾಡಿಬಿಡೋಣ. ಸೊ ಮೈ ನೇಮ್ ಈಸ್ ನೇಮ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಆ್ಯಂಡ್ ಏಜ್ ಈಸ್
ಬಂದುಬಿಟ್ಟು ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಾರೆ ಏಜ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತೀನಿ ಗೈಸ್. ಆ್ಯಂಡ್ ಇದನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಇದನ್ನು ಕಟ್ ಮಾಡಿಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಹಾಕ್ತೀನಿ. ಸರಿ, ನಾವು ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಹಾಕ್ಬಿಟ್ಟು ನಾನು ಪ್ರಿಂಟ್ ಮಾಡಿ ತೋರಿಸೋದಾದರೆ ನಮ್ಮ ಔಟ್ಪುಟ್ ಬಂದುಬಿಟ್ಟು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಮೈ ನೇಮ್ ಇಸ್ ಕೀರ್ತಿ ಆ್ಯಂಡ್ ಆಲ್ಸೋ ಏಜ್ ಈಸ್ 21 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಬೇಸಿಕಲಿ ನಾವು ಎಷ್ಟ್ರನ್ನ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಕೋಡ್ ಬಂದುಬಿಟ್ಟು ತುಂಬ ಕ್ಲೀನಾಗಿ ಕಾಣಿಸುತ್ತೆ. ನೋಡಿ ನೀವು ಈ ಒಂದು ಕೋಡ್ ಬಂದುಬಿಟ್ಟು ಕ್ಲೀನಾಗಿ ಕಾಣಿಸುತ್ತೋ ಅಥವಾ ಈ ಒಂದು ಕೋಡ್ ಬಂದುಬಿಟ್ಟು ಕ್ಲೀನಾಗಿ ಕಾಣಿಸುತ್ತೋ. ಸೊ ಕೋಡ್ ಬಂದುಬಿಟ್ಟು ತುಂಬ ಕ್ಲೀನ್ ಕಾಣಿಸೋದಕ್ಕೆ ಮತ್ತು ರೀಡಬಲ್ ಫಾರ್ಮೆಟಲ್ಲಿ ಇರೋದಕ್ಕೋಸ್ಕರ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಎಫ್ಟ್ರಿಗ್ನ ಯೂಸ್ ಮಾಡ್ತೀವಿ ಗೈಸ್, ಅಷ್ಟೇ ಗೈಸ್. ಸೊ ಈಗೇನು ಮಾಡೋಣಪ್ಪ ಅಂದರೆ ಕೆಲವೊಂದು ಮ್ಯಾಥಮೆಟಿಕಲ್ ಆಪರೇಷನ್ಸ್ನ ಯಾವ ಥರ ನಾವು ಎಫ್ಟ್ರಿಂಗ್ ಯೂಸ್ ಮಾಡ್ಕೊಂಡು ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ನನ್ನ ಕೀಬೋರ್ಡಲ್ಲಿ ಚಾರ್ಜ್ ಖಾಲಿ ಆಯಿತು ಗೈಸ್, ಅದಕ್ಕೋಸ್ಕರ ಕೀಬೋರ್ಡ್ ಡಿಸ್ಕನೆಕ್ಟ್ ಆಯಿತು. ಸೊ ಲೆಟ್ ಮಿ ಡೂ ಒನ್ ಥಿಂಗ್, ನಾನು ಒಂದು ಲ್ಯಾಪ್ಟಾಪ್ ಕೀಬೋರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ಲೆಟ್ ಮೀ ಕ್ರಿಯೇಟ್ ಒಂದು ಸ್ಟ್ರಿಂಗ್ನ ಲೆಟ್ಸ್ ಸೇ 2 ಆಲ್ಫಾಬೆಟ್ಸ್ನ ಕ್ರಿಯೇಟ್ ಮಾಡ್ತು, 2 ನಂಬರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನಂಬರ್ನ ಏನೊಂದು ನೇಮ್ ಏನಿದೆ ನಮ್1 ಅಂತ ಹೇಳ್ಬಿಟ್ಟಿರ್ತೀನಿ ಗೈಸ್. ನಮ್1 ಬಂದುಬಿಟ್ಟು 23 ಅಂತ ಹೇಳ್ಬಿಟ್ಟಿರ್ತೀನಿ. ಆ್ಯಂಡ್ ನಮ್2 ಬಂದುಬಿಟ್ಟು 2 ಅಂತ ಹೇಳ್ಬಿಟ್ಟು ಇರ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾವು ಇದನ್ನು ಯಾವ ಥರ ಪ್ರಿಂಟ್ ಮಾಡ್ತೀವಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಸೊ ಬೇಸಿಕಲಿ ವಿ ವಿಲ್ ಡೂ ದ ಸೇಮ್ ಥಿಂಗ್. ಡಬಲ್ ಇನ್ವರ್ಟ್ ಕಾಮದಲ್ಲಿ ಏನು ಮಾಡ್ತೀವಿ A+B ಅಂತ ಹೇಳ್ಬಿಟ್ಟು ಬರಿತೀವಿ ಗೈಸ್. ಸೊ ಈ ಥರ ಬಂದುಬಿಟ್ಟು ನಾವು ಎಫ್ಟ್ರಿಂಗ್ನ ಇಂಪ್ಲಿಮೆಂಟ್ ಮಾಡೋದು. ಸಾರಿ A+B ಅಲ್ಲ, ಇಲ್ಲಿ ನಮ್1 + ನಮ್2 ಮಾಡಬೇಕು. ಯಾಕಂತಂದ್ರೆ ನಾವು ಯೂಸ್ ಮಾಡಿರೋಂಥದ್ದು ಏನೊಂದು ನಂಬರ್ಸ್ ಏನೊಂದು ವೇರಿಯೇಬಲ್ಸ್ ನೇಮ್ನ ಬಂದುಬಿಟ್ಟು ನಾವು ನಮ್1 ನಮ್2 ಅಂತ ಹೇಳ್ಬಿಟ್ಟು ಯೂಸ್ ಮಾಡಿರೋದ್ರಿಂದ ನಮ್ಗೆ ಅದೊಂದು ಔಟ್ಪುಟ್ ಬರಬೇಕು. ಆ್ಯಂಡ್ ಆಲ್ಸೋ ಲೆಟ್ ಮೀ ಕಮೆಂಟ್ ಇಟ್ ಔಟ್. ಸೊ ಈಗ ನಾನು ನಿಮ್ಗೆ ಇದನ್ನು ರನ್ ಮಾಡಿ ತೋರಿಸೋದಾದರೆ ಯು ಕ್ಯಾನ್ ಸಿ ಇಯರ್ ನನ್ನ ಔಟ್ಪುಟ್ ಬಂದುಬಿಟ್ಟು 25 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಲೆಟ್ಸ್ ಆ್ಯಡ್ ಸಮ್ ಸ್ಟೇಟ್ಮೆಂಟ್ಸ್ನ ಆ್ಯಡ್ ಮಾಡೋಣ. ಏನಂತ ಆ್ಯಡ್ ಮಾಡೋಣಪ್ಪ ಅಂದರೆ ಅಡಿಷನ್ ರಿಸಲ್ಟ್ ಈಸ್ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ನಿಮ್ಮನ್ನ ರನ್ ಮಾಡಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ನಾನು ಔಟ್ಪುಟ್ ಬಂದುಬಿಟ್ಟು ಅಡಿಷನ್ ರಿಸಲ್ಟ್ ಈಸ್ 25 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಈ ಥರ ಬಂದುಬಿಟ್ಟು ನಾವು ಕೆಲವೊಂದು ಮ್ಯಾಥಮೆಟಿಕಲ್ ಆಪರೇಷನ್ಸ್ನ ಮಾಡೋವಂಥದ್ದು. ಈಗ ಬಂದುಬಿಟ್ಟು ನಾನು ನೋಟ್ಸ್ನ ಓಪನ್ ಮಾಡ್ತೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲೇನೋ ಡೆಸಿಮಲ್ ಫಾರ್ಮೆಟಿಂಗ್ ಅಂತ ಹೇಳ್ಬಿಟ್ಟು ಬರ್ತೀನಿ ಗೈಸ್. ಸೊ ಡೆಸಿಮಲ್ ಫಾರ್ಮೆಟಿಂಗ್ ಅಂತಂದರೆ ಏನಪ್ಪ ಅಂತಂದರೆ ನಾವು ಡೆಸಿಮಲ್ ಒಂದು ನಂಬರ್ಸ್ನ ಯಾವ ಥರ ಫಾರ್ಮೆಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಲೆಟ್ಸ್ ಸೇ ದರ್ ಇಸ್ ಒಂದು ನಂಬರ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಡಿ. ಸರಿ, ನಾನು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಪೈನ ನಾವು ಆಲ್ರೆಡಿ ಯೂಸ್ ಮಾಡ್ತೀವಿ. ಸರಿನಾ, ಆಲ್ರೆಡಿ ಕೂಡ ಎಲ್ಲರೂ ಕೂಡ ಕೇಳಿದ್ದೀವಿ, ಆಲ್ರೆಡಿ ಓದಿದ್ದೀವಿ. 1.159 ಸಮಥಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅಂದ್ಕೊಳ್ಳಿ ಈಗ ಬಂದುಬಿಟ್ಟು ನಾವು ಬೇಸಿಕಲಿ ನಾವು ಯಾವ ಥರ ನಾವು ಪೈನ ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಯೂಸಿಂಗ್ 1.14159 ಸಮಥಿಂಗ್ ಏನೇನೋ ತುಂಬ ದೊಡ್ಡದಾಗಿದೆ ಆ ನಂಬರು, ಅದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಅಪ್ ಟು 2 ಡೆಸಿಮಲ್ ಪಾಯಿಂಟ್ ನಾವೇನು ಮಾಡ್ತೀವಪ್ಪ ಅಂದರೆ ಲಿಮಿಟ್ ಮಾಡ್ತೀವಿ ಅಂತಂದರೆ 3 ಪಾಯಿಂಟ್. ಏನೊಂದು ಡೆಸಿಮಲ್ ಪಾಯಿಂಟ್ ಆದಮೇಲೆ ನಾವು ಬರೀ ಯೂಸ್ ಮಾಡಿದ್ರೆ 2 ನಂಬರ್ಸು. ಸರಿನಾ, ಈ ಥರದ ಒಂದು ಏನಾದರೂ ಸ್ಟೇಟ್ಮೆಂಟ್ಸ್ನ ಪ್ರಿಂಟ್ ಮಾಡಬೇಕಂತಂದ್ರೆ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಪೈನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ರಿಂಟ್ ಮಾಡೋದು. ಸೊ ಲೆಟ್ ಮೀ ಯೂಸ್ ಎಫ್ಟ್ರಿಂಗ್ನ ಯೂಸ್ ಮಾಡ್ತೀನಿ. ಸೊ ಎಫ್ಟ್ರಿಂಗ್ನ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂತಂದರೆ ಪೈನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಸಿಂಟ್ಯಾಕ್ಸ್ ಆ ಥರ ಬರುತ್ತಪ್ಪ ಅಂತಂದರೆ ಒಂದು ವೇರಿಯೇಬಲ್ ನೇಮ್ ಇದೆ ಅದನ್ನು ಯೂಸ್ ಮಾಡ್ತೀವಿ. ಆಮೇಲೆ ಪೈ ಹಾಕ್ತೀನಿ. ಆಮೇಲೆ ನನಗೆ ಎಷ್ಟು ಡೆಸಿಮಲ್ ಆದಮೇಲೆ ನನಗಿಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಬರೀತಾ ಇದ್ದೀನಿ ಗೈಸ್. ಸೊ ನಿಮ್ಗೆ ಇದು ಕಾಣಿಸ್ತಾ ಇದೆ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ 2 ಡೆಸಿಮಲ್ ಪಾಯಿಂಟ್ ಆದಮೇಲೆ ಔಟ್ಪುಟ್ ನಿಲ್ಲಿಸಬೇಕು. ಸೊ ನೀವು ನೋಡ್ತಾ ಇರ್ಬೋದು. ಓಕೆ ಗೈಸ್, ನಾನು ಇಲ್ಲಿ ಏನೋ ಮಿಸ್ಟೇಕ್ ಮಾಡಿದೆ. ಸೊ ಮಿಸ್ಟೇಕ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ ಇಲ್ಲಿ ಪ್ರಿಂಟ್ ನಾನು ಇದನ್ನು ಪ್ರಿಂಟ್ ಮಾಡಿಬಿಡಿದೆ. ಸೊ ನಾನು ಈ ಥರ ಪ್ರಿಂಟ್ ಮಾಡ್ಬೋದು. ಐ ನೀಡ್ ಟು ಯೂಸ್ ದಸ್ ಕರ್ಲಿ ಬ್ರೇಸಿಸ್ನ ಯೂಸ್ ಮಾಡಿದ್ರೆ ನಮಗೆ ಔಟ್ಪುಟ್ ಬರುತ್ತೆ. ಸೊ ಐ ಫರ್ಗಟ್ ಟು ಯೂಸ್ ದಿಸ್ ಗೈಸ್. ಸೊ ಈಗ ನಾನು ನಿಮ್ಗೆ ಇದನ್ನು ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದುಬಿಟ್ಟು .2f ಬರಬೇಕು ಗೈಸ್. ಯಾಕೆಂತಂದರೆ ಇಲ್ಲಿ ನಾವು ಡಾಟ್ ಆದಮೇಲೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ 2 ಡೆಸಿಮಲ್ ಪಾಯಿಂಟಿಗೆ ನಾವು ಇಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾ ಇರುವಂಥದ್ದು. ಸೊ ಈಗ ನಾನು ನಿಮ್ಗೆ ರನ್ ಮಾಡಿದ್ರೆ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದುಬಿಟ್ಟು 3.14 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಈ ಥರ ಬಂದುಬಿಟ್ಟು ನಾವು ಡೆಸಿಮಲ್ ವ್ಯಾಲ್ಯೂಸ್ನ ಫಾರ್ಮೆಟ್ನ ಲೈಕ್ ಸ್ಟ್ರಿಂಗ್ ಫಾರ್ಮೆಟ್ನ ಯೂಸ್ ಮಾಡ್ಕೊಂಡು ಪ್ರಿಂಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಬಿಫೋರ್ ಯೂಸಿಂಗ್ ಏನೊಂದು ಪೈಥಾನ್ 3 ಬರೋದಕ್ಕಿಂತ ಮುಂಚೆ, ಪೈಥಾನ್ 3 ಏನೊಂದು ವರ್ಷನ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಓಲ್ಡ್ ಫಾರ್ಮೆಟಲ್ಲಿ ನಾವು ಪೈಥಾನ್ ಲೈಕ್ ಸ್ಟ್ರಿಂಗ್ ಫಾರ್ಮೆಟಿಂಗ್ನ ಯಾವ ಥರ ಯೂಸ್ ಮಾಡ್ತಿದ್ವಪ್ಪ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಲೆಟ್ ಮೀ ಟೆಲ್ ಯು, ಲೆಟ್ಸ್ ಸೇ ಇದೇ ಒಂದು ಸ್ಟ್ರಿಂಗ್ನ ತೊಗೊಳ್ಳೋಣ. ಸರಿನಾ, ಇದೇ ದ ಸೇಮ್ ಸ್ಟ್ರಿಂಗ್ ಐ ಆಮ್ ಗೋಯಿಂಗ್ ಟು ಟೇಕ್. ಲೆಟ್ ಮೀ ಕಮೆಂಟ್ ಇಟ್ ಔಟ್. ಸೊ ಇದನ್ನು ಕಮೆಂಟ್ ಔಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ದ ಸೇಮ್ ಸ್ಟ್ರಿಂಗ್ ಏನಿದೆ ಅದನ್ನು ನಾನು ತೊಗೋತಿದ್ದೀನಿ. ಸೊ ನೇಮ್ ಇಸ್ ಈಕ್ವಲ್ ಟು ಕೀರ್ತಿ, ಏಜ್ ಇಸ್ ಈಕ್ವಲ್ ಟು 21 ಅಂತ ಹೇಳ್ಬಿಟ್ಟಿದೆ. ಸೊ ಇದು ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಸೊ ವರ್ಡ್ ಫಾರ್ಮೆಟಲ್ಲಿ ನಾವು ಯಾವ ಥರ ಯೂಸ್ ಮಾಡ್ತಿದ್ದೀವಪ್ಪ ಅಂದರೆ ವಿ ಆರ್ ಜಸ್ಟ್ ಗೋಯಿಂಗ್ ಟು ಯೂಸ್ ಇಯರ್ ಮೈ ನೇಮ್ ಈಸ್, ಇಲ್ಲಿ ನೇಮ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಏಜ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ವಿ. ಇಲ್ಲಿ ಮಧ್ಯದಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಮುಂದೆ ನಾವೇನು ಮಾಡ್ತೀವಪ್ಪ ಅಂದರೆ ಡಾಟ್ ಫಾರ್ಮೆಟ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಯೂಸ್ ಮಾಡ್ತಾಯಿದ್ವಿ. ಸರಿನಾ, ಡಾಟ್ ಫಾರ್ಮೆಟ್ ಅಂತ ಹೇಳ್ಬಿಟ್ಟು ನಾವು ಈ ಥರ ಒಂದು ಫಂಕ್ಷನ್ ಯೂಸ್ ಮಾಡ್ತಾಯಿದ್ವಿ. ಸೊ ಈಗ ಬಂದುಬಿಟ್ಟು ನಾನು ನಿಮ್ಗೆ ಇದನ್ನು ರನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ 1 minute guys.
ಸೊ ಓಕೆ ಸೊ ಇಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಡಾಟ್ ಫಾರ್ಮೆಟ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ದೀನಿ. ಸೊ ಫಾರ್ಮೆಟ್ ಒಳಗಡೆ ಬಂದುಬಿಟ್ಟು ನಾವು ವೇರಿಯೇಬಲ್ಸ್ ನೇಮ್ನ ಸ್ಪೆಸಿಫೈ ಮಾಡಬೇಕು. ಸೊ ನಾನು ಮಾಡಿಲ್ಲ, ಅದಕ್ಕೋಸ್ಕರ ನನಗೆ ಇಲ್ಲಿ ಎರರ್ ಬರ್ತಾ ಇರುವಂಥದ್ದು. ಸೊ ಈ ಥರ ನಾವು ಏನಾದರೂ ಒಂದು ವೇರಿಯೇಬಲ್ ನೇಮ್ನ ಯೂಸ್ ಮಾಡುವಂಥದ್ದು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ನಾವು ಖಾಲಿ ಬಿಡ್ತೀವಿ, ಯಾವುದೇ ಥರದ ಲೈಕ್ ಇಲ್ಲಿ ಬರೆಯೋದಿಲ್ಲ, ಅದನ್ನು ಬಂದುಬಿಟ್ಟು ನಾವು ಸ್ಟ್ರಿಂಗ್ ಒಳಗಡೆ ಬರಿತೀವಿ. ಸೊ ಇನ್ನು ಫಾರ್ಮೆಟ್ ಫಂಕ್ಷನ್ ಇದೆ ಅದರೊಳಗಡೆ ಬರಿತೀವಿ. ಆ್ಯಂಡ್ ಇಲ್ಲಿ ಕರ್ಲಿ ಬ್ರೇಸಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಯಾವ ಥರ ನಾವು ಯಾವ ಒಂದು ಆರ್ಡರಲ್ಲಿ ಕೊಟ್ಟಿರ್ತೀವಿ ಆ ಒಂದು ಆರ್ಡರಲ್ಲಿ ಏನಾಗುತ್ತಪ್ಪ ಅಂತಂದರೆ ವ್ಯಾಲ್ಯೂ ಬಂದುಬಿಟ್ಟು ಫಿಲ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು 1 minute ಗಾಯ್ಸ್ ನೇಮ್ ಈಸ್ ನಾಟ್ ಡಿಫೈನ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಎರರೇನು ಚೆಕ್ ಮಾಡೋಣ. ನೇಮ್ ಆ್ಯಂಡ್ ಇಲ್ಲೇನು ಮಾಡಿದ್ದೀನಿ ನಾನು ನೇಮ್ ಅಂತ ಹೇಳ್ಬಿಟ್ಟು ಬರ್ತೀನಿ, ಆದರೆ ಯಾಕೆ ಎರರ್ ಬರ್ತಾ ಇದೆ, ಲೆಟ್ ಮಿ ಚೆಕ್ ಇಟ್. ಸೊ ನೇಮ್ ಈಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಎರರ್ ಬರ್ತಾ ಇರುವಂಥದ್ದು. ಸೊ ಇದನ್ನು ಮತ್ತೆ ರನ್ ಮಾಡ್ತೀನಿ ಗಾಯ್ಸ್. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದುಬಿಟ್ಟು ನಾನು ಔಟ್ಪುಟ್ ಪ್ರಿಂಟ್ ಆಗಿದೆ, ಮೈ ನೇಮ್ ಈಸ್ ಕೀರ್ತಿ ಆ್ಯಂಡ್ ಏಜ್ ಇಸ್ 21 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಆ್ಯಂಡ್ ಆಲ್ಸೋ ಈಗ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ. ಸೊ ಅಂದ್ಕೊಳ್ಳಿ ಈಗ ನಾನು ಬಂದುಬಿಟ್ಟು ಫಸ್ಟು ಏಜ್ನ ಕೊಟ್ಟೆ, ಆಮೇಲೆ ನೇಮ್ನ ಕೊಟ್ಟರೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ ಎಸ್ ಇಯರ್ ದ ಪ್ರಾಬ್ಲಮ್ ವಿಲ್ ಕಮ್ ಐ ಥಿಂಕ್. ಸೊ ಲೆಟ್ ಮಿ ಚೆಕ್ ಇಟ್, ನಾನು ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಔಟ್ಪುಟ್ ಬಂದುಬಿಟ್ಟು ಮೈ ನೇಮ್ ಈಸ್ 21 ಅಂತ ಹೇಳ್ಬಿಟ್ಟು ಬಂತು ಆ್ಯಂಡ್ ಏಜ್ ಈಸ್ ಕೀರ್ತಿ ಅಂತ ಹೇಳ್ಬಿಟ್ಟು ಬಂತು ಗೈಸ್. ಸೊ ಈ ಥರದ ಲೈಕ್ ಒಂದು ಪ್ರಾಬ್ಲಮ್ಸ್ನ ಈ ಒಂದು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ದೀಸ್ ಒಂದು ಫಾರ್ಮೆಟ್ ಫಂಕ್ಷನ್ಸ್ನ ಯೂಸ್ ಮಾಡಿದ್ರೆ ನಾವೇನು ಮಾಡಬೇಕಪ್ಪ ಅಂದರೆ ದ ಸೇಮ್ ಆರ್ಡರ್ ನಾವಿಲ್ಲಿ ಯಾವ ಥರ ಬರ್ತಿರ್ತೀವಿ ಅದೇ ಆರ್ಡರಲ್ಲಿ ಕೊಡಬೇಕು, ಸರಿನಾ. ಈ ಥರದೊಂದು ನಾನಾದರೆ ಏನು ಮಾಡ್ತೀನಪ್ಪ ಅಂದರೆ ಫಸ್ಟ್ ನೇಮ್ನ ಕೊಡ್ತೀನಿ, ಆಮೇಲೆ ಏಜ್ನ ಕೊಡ್ತೀನಿ. ಅಂದ್ಕೊಳ್ಳಿ ನೀವು ಬಂದುಬಿಟ್ಟು ಏಜ್ನ ಫಸ್ಟ್ ಕೊಟ್ಟು ನೇಮ್ನ ಫಸ್ಟ್ ಕೊಟ್ರಿ ಅಂತಂದರೆ ಸೊ ನೀವು ನೋಡ್ತಾ ಇರ್ಬೋದು ಒಂದು ಸೆಂಟೆನ್ಸ್ ಮೀನಿಂಗೇ ಚೇಂಜ್ ಆಗೋದು. ಮೈ ನೇಮ್ ಇಸ್ 21 ಅಂತ ಆ್ಯಂಡ್ ಏಜ್ ಇಸ್ ಕೀರ್ತಿ ಅಂತೆ. ಸೊ ಇದು ಮೀನಿಂಗ್ ಬರೋದಿಲ್ಲಲ್ವಾ. ಸೊ ಈ ಥರದ ಒಂದು ಸಿಚುವೇಷನ್ಸ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಹೊಸ ವರ್ಷನಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಎಫ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಸರಿ. ನಾವು ಎಫ್ನ ಫಸ್ಟ್ ಹಾಕ್ತೀವಿ, ಮುಂಚೆ ಆಮೇಲೆ ಏನು ಮಾಡ್ತೀವಿ ಬ್ರ್ಯಾಕೆಟ್ನ ಹಾಕ್ತೀವಿ. ಆ್ಯಂಡ್ ಆಲ್ಸೋ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದುಬಿಟ್ಟು ನೇಮ್ ಒಳಗಡೆ ಈ ಒಂದು ಬ್ರ್ಯಾಕೆಟ್ ಒಳಗಡೆ ಬರೆದು ಬಿಡ್ತೀವಿ ಏನೇನು ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂಥ ಟೈಮಲ್ಲಿ ನೀವು ಯಾವುದೇ ಥರದ ಮಿಸ್ಟೇಕ್ಸ್ನ ಮಾಡೋದು ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಗೈಸ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಎಫ್ಟಿಂಗ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಆ್ಯಂಡ್ ಈಗ ನಾನು ನೋಟ್ಸ್ಗೆ ಹೋಗೋದಾದರೆ ನೀವು ನೋಡ್ತಾ ಇರ್ಬೋದು ನಾನು ಒಂದು ಪ್ರಾಕ್ಟೀಸ್ ಒಂದು ಕ್ವಶನ್ನ ನಿಮಗೆ ಕೊಟ್ಟಿದ್ದೀನಿ ಗೈಸ್, ಅದನ್ನು ಸಾಲ್ವ್ ಮಾಡುವಂಥ ಜವಾಬ್ದಾರಿ ನಿಮ್ಮದು. ಸೊ ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ನ ಒಂದು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ನ ಜೊತೆ ಸಿಗೋಣ. ಕೆಲವೊಂದು ಇಂಪಾರ್ಟೆಂಟ್ ಮತ್ತು ಕೆಲವೊಂದು ಲೈಕ್ ಟಿಪಿಕಲ್ ಸ್ವಲ್ಪ ಕಷ್ಟ ಇರೋವಂಥ ಒಂದು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.